4 ಗಂಟೆ ಮಧ್ಯದಲ್ಲಿ ಶಿರುವ ಮುದ್ರಂಗಡಿ ಚರ್ಚ್ ಎಂಟ್ರೆನ್ಸ್ ಮುಂದೆ ಡೇವಿಡ್ ಎಂಬ ವ್ಯಕ್ತಿ ಅವರದು ಆಫೀಸ್ ಮುಂದೆ ಅವರ ಕಾರ್ ಹತ್ತುವಾಗ ಅನ್ನೋನ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಬೈಕ್ ಅಲ್ಲಿ ಬಂದು ಅವರಿಗೆ ಕ್ಲೋಸ್ ರೇಂಜ್ ಅಲ್ಲಿ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ, ಒಂದು ಶಾರ್ಟ್ ವೆಪನ್ ಇಂದ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ ಸ್ಥಳದಿಂದ ಪರಾರಿ ಆಗಿರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಇದಕ್ಕೆ CCTV ಹಾಗೂ ಇತರ ಎಲ್ಲ ರೀತಿಯಲ್ಲಿ ಸೈಂಟಿಫಿಕ್ ಎವಿಡೆನ್ಸಸ್ ಅನ್ನು ಹುಡುಕಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ವ್ಯಕ್ತಿ ಡೇವಿಡ್ ಎಂಬುವರದು ಈ ಹಿಂದೆ ಆಗಿರುವಂತಹ ಹಣದ ವಿಚಾರಗಳ ಮೇಲೆ ನಮಗೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಸದ್ಯಕ್ಕೆ ಪ್ರಾಥಮಿಕವಾಗಿ ಹಂಗೆ ಕಂಡು ಬರ್ತಿದೆ. ಬೇರೆನೂ ಇರಬಹುದು, ಬಟ್ ಪ್ರಾಥಮಿಕವಾಗಿ ಹಣದ ವಿಚಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತೆ ತನಿಖೆ ಮುಂದುವರಿಸಿ ಮತ್ತೆ ಉಳಿದ ಮಾಹಿತಿ ಕೊಡಲಾಗ್ತದೆ. ಈಗಾಗಲೇ ಫಾರೆನ್ಸಿಕ್ ಸೈನ್ಸ್ ಟೀಮ್ ಹಾಗೂ ಇತರ ತಜ್ಞರು ಬಂದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮಾನ್ಯ ಐಜಿ ಮತ್ತೆ ತನಿಖೆ ಮುಂದುವರಿಯುವಾಗ ಮತ್ತೆ ಸಿಸಿ ಕ್ಯಾಮೆರಾಗಳು ನಾವು ಟ್ರೇಸ್ ಮಾಡ್ತಿದ್ದೀವಿ. ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. ಸಿಸಿ ಕ್ಯಾಮೆರಾ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿದ ಒಂದು ತಲೆ ಮೇಲೆ ಇಂಜುರಿ ಇದೆ. ಮತ್ತೆ ಫರ್ದರ್ ಇಂಜುರೀಸ್ ಡೀಟೇಲ್ಡ್ ಆಗಿ ಪೋಸ್ಟ್ ಮಾರ್ಟಮ್ ಅವರು ಈ ಅದಾನಿ UPCL ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಸ್ಟಾಫ್ ಅನ್ನು ಕರ್ಕೊಂಡು ಹೋಗಿ ಮತ್ತೆ ಈ ತರ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಕ್ರಿಮಿನಲ್ ಹಿನ್ನೆಲೆ ಅಂತ. ಈ ವ್ಯಕ್ತಿ ಮೇಲೆ ಸುಮಾರು 14 ಪ್ರಕರಣಗಳು ಈ ಹಿನ್ನೆಲೆ ಇದೆ. ಅದು ಜಾಸ್ತಿ ಪ್ರತಿಭಟನೆ ಮತ್ತೆ ಇತರ ವಿಚಾರಗಳ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ಲಾಂಟ್ ಬಂದಾಗ, ನಾಗಾರ್ಜುನ ಪ್ಲಾಂಟ್ ಬಂದಾಗ ಆಗಿರುವಂತದ್ದು ಮತ್ತೆ 2020ರಲ್ಲಿ ಒಂದು ಅಬೆಟ್ಮೆಂಟ್ ಟು ಸುಯಿಸೈಡ್ ಕೇಸು ಸಹ 2020ರಲ್ಲಿ ದಾಖಲಾಗಿದೆ. ಅದೇ ಕಾರಲ್ಲಿ ಇಳಿಯುವಾಗ ಫೈರ್ ಮಾಡಿದ್ರು ಅಥವಾ ಕಾರಿಗೆ ಹತ್ತುವಾಗ ಅವರು ಜನರಲ್ಲಿ ಒಂದು 3 ಗಂಟೆ ಆಗಿ ಆಫೀಸ್ ಬಂದು 4 ಆ ಟೈಮಿಗೆ ವಾಪಸ್ ಹೋಗುವಂತ ಒಂದು ಪದ್ಧತಿ ಇರುತ್ತೆ. ಹಂಗೆ ಅವರು ಕಾರಿಗೆ ಹತ್ತುವಾಗ ಡೋರ್ ಹತ್ರ ಬಂದು ಕುತ್ಕೊಳ್ಳಕ್ ಹೋದಾಗ ಅಲ್ಲಿ ಜಸ್ಟ್ ಹೊರಗಡೆ ಫೈರ್ ಮಾಡಿ. ಅದರದ್ದು ಡೀಟೇಲ್ಸ್ ತೆಗಿತೀನಿ. 2014ರಲ್ಲಿ ಅವ್ರದ್ದು ಲಾಸ್ಟ್ ಕೇಸ್ ಆಗಿರೋದು, ಅದರ್ ದನ್ 2020 ಆಗಿರುವಂತ 306 ಕೇಸ್. ರೌಡಿ ಶೀಟ್ ಮುಂಚೆ ಇತ್ತು, ಈಗ ಇದೆ ಅಲ್ವಂತದ್ದು ನಾನು ಕಂಡು. ನೀವು ಹೇಳಿದ ಪ್ರತಿಭಟನೆ ಹೋರಾಟ ಟೈಮಲ್ಲಿ ಕಾರ್ಯಕರ್ತರಿಗೆ ಅಂದ್ರೆ ಹೋರಾಟಗಾರರಿಗೆಲ್ಲ ಪಿಸ್ತೂಲ್ ತೋರಿಸಿ ಬೆದರಿಸಿದ್ರು ತಮ್ಮ ಗಮನಕ್ಕಿದೆ ಸರ್, ಅದು ಕೇಸ ಅಲ್ಲ? ಆ ತರ ಕೇಸ್ಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೀನಿ. ಅವ್ರ ಕ್ರಿಮಿನಲ್ ಹಿನ್ನೆಲೆ ಯಾವ ಕಾರಣಕ್ಕೆ ಆಗಿರ್ಬೋದು. ಬಟ್ ಸುಮಾರು 14 ಪ್ರಕರಣಗಳಿದೆ ಈ ವ್ಯಕ್ತಿ ಮೇಲೆ ಈ ಹಿನ್ನೆಲೆ. ಅದರಲ್ಲೂ ಒಂದು ಪಿಸ್ಟಲ್ ತೋರಿಸಿದ ವಿಚಾರ ಬಗ್ಗೆನೂ ಕೇಸ್ ಇದೆ. ವಿಚಾರ ಕೇಸಲ್ಲಿ ಅವ್ರಿಗೆ ಪಿಸ್ಟಲ್ ಸೀಸ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ತನಿಖೆಯಲ್ಲಿ ಏನ್ ಮಾಡಿಕೊಡ್ತಾರೆ ಸರ್? ಅಂದ್ರೆ ಬೇರೆ ಭೂ ವ್ಯವಹಾರ ಎಲ್ಲ ಇತ್ತು ಅಥವಾ ನಾಗಾರ್ಜುನ ಇದು ಮಾತ್ರ UPCL ಮಾತ್ರ? ಸದ್ಯಕ್ಕೆ ನಮಗೆ UPCL ಅಲ್ಲಿ ಇರುವಂತವರ ವ್ಯವಹಾರ ಬಗ್ಗೆ ನಮಗೆ ಸರ್ ಈಗ ನೀವು ನೋಡಿ